ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಟ್ಟಿರುವಂತಹ ಸೀರೆ ರವಿಕೆನ ಆ ಸಕ್ಕು ಅವ್ರಮ್ಮ ಅದೇ ಯಜಮಾನ್ರೆ ನಿಮ್ಮ ಭಾವಿ ಅತ್ತೆ ಅವರು ಅವ್ರ ಮನೆ ಮುಂದೆನೆ ಅದನ್ನ ಸುಟ್ಟು ಹಾಕ್ಬಿಟ್ರು. ನಮ್ ಯಜಮಾನ್ರು ಪ್ರೀತಿಯಿಂದ ಕೊಟ್ಟಿರೋ ಸೀರೆನ ಉಡಿಸಿ ಕಳಿಸಿ ಅಂತ ಹೇಳಕ್ ಹೋದ್ರೆ ಈ ದೃಶ್ಯ ಕಣ್ಣಿಗೆ ಬಿತ್ತು ನೋಡಿ. ಅಯ್ಯೋ ದೇವ್ರೆ, ಅವಳಿಗೆ ಎಷ್ಟು ಧೈರ್ಯ! ಧೈರ್ಯ ಅಲ್ಲ, ಕೋಪಿಷ್ಟೇ. ಆಕೆ ಕೋಪಿಷ್ಟೇ. ನನ್ನ ಭಾವಿ ಅತ್ತೆಯವರು ಅನಾವಶ್ಯಕವಾಗಿ ನನ್ನ ರೊಚ್ಚಿಗೆ ಬುಸ್ತಿದ್ದಾರೆ. ಈ ಅಳಿಯನ ಹತ್ರ ಇಟ್ಕೊಂಡ್ರೆ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಅತ್ತೆಗೆ ತೋರಿಸ್ತೀನಿ. ಆಕೆ 5 ಜನ ಮುತ್ತೈದರಿಗೆ ಬಾಗಿನ ಕೊಡಬಾರ್ದು. ನಾನ್ ಕೊಡೋದಕ್ ಬಿಡಲ್ಲ. ನಾನು ಕೊಟ್ಟಿರೋ ರೇಷ್ಮೆ ಸೀರೆನ ರವಿಕೆನ ಸುಟ್ಟಾಕ್ತಾಳ. ಬಿಡಲ್ಲ ನಾನು. ಈ ಅಳಿಯನ ಪ್ರತಾಪ ಏನು ಅನ್ನೋದು ಆ ಅತ್ತೆಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಲ್ಲ, ಜಮೀನ್ದಾರ ನಮ್ಮ ಬಗ್ಗೆ ಏನ್ ಅನ್ಕೊಂಡಿದ್ದಾನೆ? ಸಾಲ ತಗೊಂಡ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದಾನ? ನಮ್ಗೂ ಆತ್ಮಾಭಿಮಾನ ಇದೆ. ನೀನ್ ಚೆನ್ನಾಗಿ ನೆನ್ಪಿಟ್ಕೊ, ನಿನ್ ಕೋರಿಕೆ ಯಾವತ್ತೂ ನೆರವೇರೋದಿಲ್ಲ. ಸುಟ್ಟಾಕ್ಬಿಡ್ತೀನೋ, ನಿನ್ನನ್ನು ಸುಟ್ಟಾಕ್ಬಿಡ್ತೀನಿ. ನೀನ್ ಸ್ವಲ್ಪ ಶಾಂತವಾಗಿರು. ಶಾಂತವಾಗಿರ್ಬೇಕು ಹೇಳಿ ಅತ್ತೆ. ಶಾಂತವಾಗಿ ಹೇಗಿರ್ಲಿ ಅತ್ತೆ? ಇಷ್ಟು ಚಿಕ್ಕ ಹುಡುಗಿಗೆ ಸೀರೆ ರವಿಕೆ ತಂದ್ಕೊಡ್ತಾನ? ಏನಿದೆಲ್ಲ? ಅಮ್ಮ, ಏನಿದು? ಇದು ಆ ಜಮೀನ್ದಾರನ ಹೊಸ ಕುತಂತ್ರ. ನಮ್ ಸಕ್ಕುನ ಅವನ್ ಮನೆ ಕರೆಸ್ಕೊಂಡು ಸೀರೆ ರೌಕೆ ಕೊಟ್ಟು ಕಳ್ಸಿದಾನೆ. ಅಳೋದ್ ಬಿಟ್ರೆ ಉಮಾ ಇನ್ನೇನ್ ಮಾಡ್ತಾಳೆ? ಅವಳ ಹೊಟ್ಟೆ ಉರಿತಾ ಇದೆ. ಅದಕ್ಕೆ ಅದನ್ನ ಸುಟ್ಟು ಹಾಕದ್ಲು. ಅಪ್ಪ, ನಾನ್ ತಪ್ಪು ಮಾಡ್ಬಿಟ್ಟೆ. ದಾಮು ಮಾಮ ದಾರಿಲ್ ಸಿಕ್ಕಿ ನೀವಿಬ್ರು ಅಲ್ಲಿದ್ದೀರಾ ಅಂತ ಹೇಳಿದ್ದಕ್ಕೆ ನಾನು ಹೋದೆ. ಇನ್ಯಾವತ್ತೂ ಅವ್ರ ಮನೆಗ್ ನಾನು ಹೋಗಲ್ಲ. ನಿಜವಾಗ್ಲೂ ಯಾವತ್ತೂ ಅವ್ರ ಮನೆಗ್ ಹೋಗಲ್ಲ. ನಾನ್ ನಂಬಿ, ನಿಜವಾಗ್ಲೂ ಯಾವತ್ತೂ ಅವ್ರ ಮನೆಗ್ ಹೋಗಲ್ಲ. ಅಪ್ಪ ನಂಬಿ. ನೀನ್ ತಪ್ಪು ಮಾಡಿಲ್ಲ ಉಮಾ. ನೀನು ಕೂಡ ತಪ್ಪು ಮಾಡಿಲ್ಲ ಸಕ್ಕು. ಸರಿಯಾದ ಕೆಲ್ಸನೇ ಮಾಡಿದ್ಯಾ. ನೀನು ಸರಿಯಾದ ಕೆಲ್ಸನೇ ಮಾಡಿದ್ಯಾ. ನಾನು ಕೂಡ ಇದನ್ನೇ ಮಾಡ್ತಾ ಇದ್ದೆ. ನಾನಲ್ಲಿದ್ದಿದ್ರೆ ಅಲ್ಲೇ ಈ ಸೀರೆ ರವಿಕೆನ ಸುಟ್ಟಾಕ್ತಿದ್ದೆ. ಕೋಪ ಬಂದ್ರೆ ನಾವು ಅದೇ ಅಲ್ವಾ ಮಾಡೋದು. ಹಾಗೆ ಮಾಡೋದ್ರಲ್ಲಿ ಏನ್ ತಪ್ಪು? ಸಕ್ಕು, ಈಗ ನೀನ್ ನನಗೇನ್ ಹೇಳ್ದಿಯೋ ಅದೇ ಮಾತನ್ನ ನಿಮ್ಮಮ್ಮನಿಗೂ ಹೇಳು. ಅಮ್ಮ, ಇನ್ಯಾವತ್ತೂ ನಾನು ಅವ್ರ ಮನೆಗ್ ಹೋಗಲ್ಲ. ಖಂಡಿತ ಹೋಗಲ್ಲ. ಇನ್ಯಾವತ್ತೂ ಹೋಗಲ್ಲ. ಅಮ್ಮ, ನಾನು ಇನ್ನೊಂದು ಕೆಲಸ ಕೂಡ ಮಾಡಿದ್ದೀನಿ. ಸಕ್ಕು,
ನೀನ್ ಏನು ಭಯ ಪಡದೆ ಹೇಳು. ನಾನ್ ನಿನಗೇನು ಅನ್ನಲ್ಲ. ಗಂಗಾ ಅತ್ತೆ ಹೇಳಿದ್ರು ಲಕ್ಷ್ಮಿ ಅತ್ತೆ ಊರಲ್ಲಿಲ್ಲ ಅಂತ. ನಾನು ಪಾಂಡು ಜಮೀನ್ದಾರ್ ಮನೆಗೆ ಹೋಗಿದ್ವಿ ಅಲ್ವಾ? ಹ್ಮ್. ಗೋದಾ ಅಮ್ಮನ್ನ 5ನೇ ಮುತ್ತೈದೆಯಾಗ ಆಹ್ವಾನ ಮಾಡ್ದೆ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನಮ್ಮ ಮರ್ಯಾದೆ ಕಾಪಾಡಿದ್ಯಾ ತಾಯಿ. ನೀನ್ ಮಾಡಿರೋದು ಒಳ್ಳೆ ಕೆಲಸ. 5ನೇ ಮುತ್ತೈದೆ ಬೇಕಲ್ವಾ? ನೀನ್ ಗೋದಾವರಿನ ಆಹ್ವಾನ ಮಾಡಿದ್ಯಾ. ನಿಜವಾಗ್ಲೂ ಗೋದಾವರಿ ತುಂಬಾ ಒಳ್ಳೆಯವಳು. ಬನ್ನಿ, ಮೊದಲು ನೀವು ಒಳಗೆ ಬನ್ನಿ. ನಡೆದಿದ್ದನ್ನ ಎಲ್ಲರೂ ಮರ್ತು ಬಿಡಿ. ನಾಳೆ ಮುಖ್ಯವಾದ ಕಾರ್ಯಕ್ರಮ ಇದೆ. ಬನ್ನಿ ಬನ್ನಿ, ಮನೇಲಿ ತುಂಬಾ ಕೆಲಸ ಇದೆ. ಬನ್ನಿ. ಏನೋ ದಾಮು, ಅವ್ರ ಕಾರ್ಯಕ್ರಮ ಹಾಳು ಮಾಡೋಕೆಲ್ಲ ಏರ್ಪಾಟಾಯ್ತಾ? ಅಯ್ಯೋ ಯಜಮಾನ್ರೆ, ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಊರಲ್ಲಿರೋ ಎಲ್ಲಾ ಮಾವಿನಕಾಯಿಗಳನ್ನ ಬೆಳಗ್ಗೆನೇ ನಮ್ಮ ಮನೆಗೆ ತರಿಸ್ಬಿಟ್ಟಿದೀನಿ. ಔಷಧಿಗೋಸ್ಕರ ಒಂದು ಮಾವಿನಕಾಯಿ ಕೂಡ ಬಿಟ್ಟಿಲ್ಲ ಅಂದ್ರೆ ನಂಬ್ತೀರಾ ನೀವು? ಭಲೇ ದಾಮು, ಇವತ್ತು ನಾಳೆ ನಾವು ತುಂಬಾ ಹುಷಾರಾಗಿರ್ಬೇಕು ದಾಮು. ಒಂದು ಮಾವಿನಕಾಯಿ ಕೂಡ ಹೊರಗಡೆ ಹೋಗ್ಬಾರ್ದು. ನೆನಪಿಟ್ಕೋ, ಮಾವಿನಕಾಯಿಗಳು ಇಲ್ಲೇ ಇರ್ಬೇಕು. ಎಲ್ಲ ಮಾವಿನಕಾಯಿಗಳು ನಮ್ಮ ಮನೇಲೇ ಇರ್ಬೇಕು. ಭಲೆ ಭಲೆ, ಮಾವಿನಕಾಯಿಗಳು ನನಗೋಸ್ಕರನಾ? ಅಯ್ಯೋ, ನಿಮ್ಗೋಸ್ಕರ ಅಲ್ಲ ಚಿಕ್ಕಮ್ಮವ್ರೆ. ಸಕ್ಕೋವರಮ್ಮ ಬಾಗಿನ ಕೊಡೋ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದಾರೆ. ಅಡಿಗೆಗೆ ಬೇಕಾಗಿರೋ ಮಾವಿನಕಾಯಿಗಳನ್ನ ನಾನ್ ತರ್ತೀನಿ, ನೀವು ತಗೋಬಿಡಿ ಅಂತ ಸಕ್ಕೋವರತ್ತೆ ಉಮಾಗಿ ಹೇಳಿದ್ದಾರೆ. ಅದಕ್ಕೆ ಯಜಮಾನ್ರು ಎಲ್ಲಾ ಮಾವಿನಕಾಯಿಗಳನ್ನ ಇಲ್ಲೇ ತರಿಸ್ಬಿಡಂದ್ರು. ಅದ್ಭುತವಾದ ಉಪಾಯ. ಈಗ ನಮ್ಮ ಯಜಮಾನ್ರು ಭಾವಿ ಅತ್ತೆ ಅವ್ರು ಏನ್ ಮಾಡ್ತಾರೋ? ಮಾವಿನಕಾಯಿಗಳು ಸಿಗಲ್ವಲ್ಲ. ಮಾವಿನಕಾಯಿ ಸಾರು ಇರೋದಿಲ್ಲ, ಚಟ್ನಿ ಇರೋದಿಲ್ಲ. ಇನ್ನ ಬಾಗಿನ ಕೊಡೋ ಕಾರ್ಯಕ್ರಮ ಹೇಗ್ ನಡೆಯುತ್ತೆ? ನಡೆಯೋದೇ ಇಲ್ಲ. ಇಷ್ಟಕ್ಕೆ ಕೆಲಸ ಮುಗೀತು ಅನ್ಕೋಬೇಡ. 5 ಜನ ಮುತ್ತೈದೆರು ಹೋಗಬಾರ್ದು. ಹೋಗದೆ ಇರೋ ಹಾಗೆ ಅವ್ರಿಗೆ ಬೆದರಿಕೆ ಹಾಕು. ಸತ್ಯಭಾಮ ಅವ್ರೆಲ್ರ ಹೆಸರುಗಳನ್ನ ಹೇಳಿದ್ದಾಳೆ. ತಡ ಮಾಡದೆ ಈಗ್ಲೇ ನೀವು ಅವ್ರೆಲ್ರ ಮನೆಗಳಿಗೂ ಹೋಗಿ ಏನ್ ಹೇಳಿ ಬೆದರಿಕೆ ಹಾಕಿ ಬರ್ತಿರೋ ನನಗ್ ಗೊತ್ತಿಲ್ಲ. ಹೋಗಿ. ಇದು ಬಂಗಾರದಂತ ಅವಕಾಶ, ನಾನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಏಯ್, ಕೇಳಿಸ್ತಾ ಇಲ್ವಾ? ಯಜಮಾನ್ರೆ, ನನ್ಗೆ ಹೇಳಿದಿರಲ್ಲ, ನಾನು ನೋಡ್ಕೋತೀನಿ. ಹರಿ, ಶುಭಂಗರಾವ್, ವಿಶೋಭಾ ಶಾಸ್ತ್ರಿ ಇವರೆಲ್ಲರೂ ಒಬ್ಬರಿಗಿಂತ ಒಬ್ರು ಕುತಂತ್ರಿಗಳು. ನೀವ್ ಅನ್ಕೊಂಡಿರೋದಾಗತ್ತೆ.